ವೆಲ್ಕಮ್ ಟು ಆಲ್. ಇವತ್ತು ನಾವು ಒಂದು ಸೂಪರ್ ಆಗಿರೋವಂಥ ಟ್ರೆಡಿಷನಲ್ ಆಗಿರೋವಂಥ ಹೆಲ್ತಿ ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡೋಣ ಬನ್ನಿ. ಅದು ಹೆಸರುಕಾಳು ಕರಿಬೇವು ಬಳಸಿ ಮಾಡುವಂಥ ಕಿಚಡಿ. ನಾವಿಲ್ಲಿ 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, ಹಾಗೆ ಅರ್ಧ ಗ್ಲಾಸು ಹೆಸರು ಕಾಳನ್ನ ತೊಗೊಂಡಿದ್ದೀನಿ. ಇದೆರಡು ತುಂಬ ಮೇನ್ ಇಂಗ್ರೀಡಿಯೆಂಟ್ಸು. ತುಂಬ ಅಂದರೆ ತುಂಬ ಟೇಸ್ಟಿ ಆಗುತ್ತೆ. ಮೊದಲು ಇದಿಷ್ಟನ್ನು ರುಬ್ಕೋಬೇಕಾಗತ್ತೆ. ಒಂದು 7-8 ಕಡ್ಡಿಯಷ್ಟು ಕರಿಬೇವನ್ನ ಇಟ್ಕೋಬೇಕು. 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದು 7-8 ಹಸಿಮೆಣಸಿನ್ಕಾಯಿ, ಜೊತೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ. ಅಷ್ಟನ್ನು ಈ ಥರ ನುಣ್ಣಗೆ ಅಂದರೆ ತರಿ ಇಲ್ಲದೆ ಇರೋ ಥರ ನೈಸಾಗಿ ರುಬ್ಕೋಬೇಕಾಗತ್ತೆ. ಆನಂತರ ನಾವು ಒಂದು ಕುಕ್ಕರಲ್ಲೇ ಮಾಡ್ಕೊಳ್ಳೋಣ ಇದನ್ನು. 1 ಪಾಟ್ ರೆಸಿಪಿ ಕೂಡ ಹೌದು, ಲಂಚ್ ಬಾಕ್ಸ್ಗೂ ಸಕ್ಕತ್ತಾಗಿರುತ್ತೆ. 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆ ಹುರಿದ ನಂತರ ಹೆಸರು ಕಾಳು ಹಾಕಿ ತೊಳೆದಿರೋ ಅಂಥ ಹೆಸರು ಕಾಳನ್ನ ಹಾಕಿ ಹುರ್ಕೋಬೇಕು. ತುಂಬ ಜಾಸ್ತಿ ಹೊತ್ತು ಹುರಿಬೇಡಿ, ಜಸ್ಟ್ 1-2-3 ಸೆಕೆಂಡ್ಸ್ ಅಷ್ಟೇ ಹುರಿಬೇಕು. ಆ ನಂತರ ಇದಕ್ಕೆ ನೀರನ್ನ ಸೇರಿಸ್ಕೊಳ್ಳೋಣ. ನೀವು ಬಿಸಿ ನೀರಾದರೂ ಸೇರಿಸ್ಕೋಬೋದು, ತಣ್ಣೀರಾದರೂ ಸೇರಿಸ್ಕೋಬೋದು, ಹಾಗೇನಿಲ್ಲ. ನೀರು ಯಾವ ಮೆಷರ್ಮೆಂಟ್ ಅಂದರೆ 1:3. ಈಗ ರುಬ್ಬಿರೋ ಮಸಾಲೆನೂ ಹಾಕ್ಕೊಂಡಿದ್ದೀನಿ. ಇವಾಗ ಅಕ್ಕಿ ಮತ್ತು ಹೆಸರು ಕಾಳು ಸೇರಿ 1.5 ಗ್ಲಾಸ್ ಆಯಿತು. ನಾವು ನೀರನ್ನ 4.5 ಗ್ಲಾಸಷ್ಟು ಸೇರಿಸ್ಕೋಬೇಕು. ಅದು ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಆನಂತರ ನಾವು ತೆಂಗಿನಕಾಯಿ ತುರಿ, ಕರಿಬೇವಿನ ಸೊಪ್ಪನ್ನ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಕೊತ್ತಂಬರಿ ಸೊಪ್ಪಿದ್ರೆ ಅದನ್ನು ಕೂಡ ಹಾಕ್ಕೋಬೋದು. ನನಗಿರಲಿಲ್ಲ ಅದಕ್ಕೆ ಹಾಕಿಲ್ಲ, ಬಟ್ ಟೇಸ್ಟ್ ಮಾತ್ರ ಆಸಮ್ ಆಗಿರುತ್ತೆ, ಸಖತ್ತಾಗಿರುತ್ತೆ. ಈಗ ನೋಡಿ, ಇದನ್ನು ಒಂದು ಚೂರು ಬೇಯಕ್ಕೆ ಬಿಡಬೇಕು. ಒಂದು 2 ನಿಮಿಷ ಕುಕ್ಕರ್ ಲಿಡ್ನ ಮುಚ್ಚಿ ಈ ಥರ ಬೇಯಿಸ್ಕೋಬೇಕು, ಇಲ್ಲಾಂದರೆ ಹೆಸರು ಕಾಳು ಬೇಯಲ್ಲ. ಅಂದರೆ ಸ್ವಲ್ಪ ಪ್ರೆಷರ್ ಬರೆಸಿ ಆಫ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇಷ್ಟು ಬೆಂದಿದ್ರೆ ಸಾಕು. ಇವಾಗ ಇದಕ್ಕೆ ತೊಳೆದಿರೋಂಥ ಅಕ್ಕಿನ ಸೇರಿಸ್ಕೊಳ್ಳೋಣ. ಅಕ್ಕಿ ಸೇರಿಸ್ಕೊಂಡು ಈಗ ಒಂದು ವಿಷಲ್ ಮಾಡಿದ್ರೆ ಪರ್ಫೆಕ್ಟಾಗಿರೋವಂಥ ಕಿಚಡಿ ರೆಡಿ ಆಗುತ್ತೆ. ತುಂಬ ಹೆಲ್ತಿ ಕೂಡ ಹೌದು, ಹೈ ಪ್ರೋಟೀನ್ ಇದೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಟ್ರೆಡಿಷನಲ್ ಗ್ರೀನ್ ಬಾತ್ ಅಂತ ಕೂಡ ಬೇಕಿದ್ದರೂ ಹೇಳ್ಕೊಬೋದು. ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ ಸಿಹಿ ಚಟ್ನಿ, ಖಾರ ಚಟ್ನಿ ಕೂಡ ಮಾಡ್ಕೋಬೋದು, ಇಲ್ಲ ಹಾಗೆ ಕೂಡ ತಿನ್ಬೋದು. ಸಖತ್ತಾಗಿ ಟೇಸ್ಟ್ ಇರುತ್ತೆ.